ಎಲ್ಲರಿಗೂ ನಮಸ್ಕಾರ. ಈಗ ಮತ್ತೊಂದು ವಿಶೇಷವಾದಂತಹ ಒಂದು ಸೂಪರ್ ಮ್ಯಾಜಿಕ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಸಾಲ 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 ಅಂತ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀರಾ, ಲೋನ್ ಮಾಡಿಸ್ಕೊಂಡು ಲೋನ್ ತೀರ್ತಿಲ್ಲ ಅಂತ ಹೇಳಿ ಎಲ್ಲ ತುಂಬ ಒದ್ದಾಡ್ತಾ ಇದ್ದೀರಾ, ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇರ್ತೀರಾ, ಬ್ಯಾಂಕಲ್ಲಿ ಚಿನ್ನವನ್ನು ಹಣವಿಟ್ಟು ಒದ್ದಾಡ್ತಾ ಇದ್ದೀರಾ, ಬಡ್ಡಿ ಕಟ್ಟೋಕ್ಕಾಗದೆ ಒಡವೆಗಳನ್ನ ಬಿಡಿಸ್ಕೊಳ್ಳೋಕ್ಕಾಗದೆ ಅಂಥವ್ರಿಗೆಲ್ಲ ಇದೊಂದು ಸೂಪರ್ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಇದು 100% ಸಕ್ಸಸ್ನ ಕೊಟ್ಟಿದೆ. ನೀವು ಏನೇ ಕೇಳ್ಕೊಂಡು ಸಂಕಲ್ಪ ಮಾಡಿಕೊಂಡ್ರೂ ಇದು 21 ಡೇಸಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ನೀವು ಬೇಕಾದರೆ ಮಾಡಿ ನೋಡಿ, ತುಂಬ ಜನಕ್ಕೆ ಇದು ಒಳ್ಳೆಯದಾಗಿದೆ ಅಂತ ಹೇಳಿ ತುಂಬ ಜನ ರಿವ್ಯೂಸ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ರೆಮಿಡಿನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೇನು ಶುಕ್ರವಾರ, ನಾಳೆ ಶುಕ್ರವಾರ ಇದನ್ನು ಪ್ರಾರಂಭ ಮಾಡಬೇಕು. ನೀವು ಕರೆಕ್ಟಾಗಿ 21 ಡೇಸ್ ಇದನ್ನು ನೀವು ಮಾಡಬೇಕು. ರೆಗ್ಯುಲರ್ಗೆ ಅಂದರೆ ಹೆಣ್ಮಕ್ಳು ಮಾಡೋದಿದೆ, ನಿಮ್ಮ ಪೀರಿಯಡ್ಸ್ ಡೇಟ್ ನೀಟಾಗೆಲ್ಲ ಮುಗಿಸ್ಕೊಂಬಿಡಿ. ಕಂಟಿನ್ಯೂಸ್ 21 ಡೇಸ್ ಇದನ್ನು ನೀವು ಮಾಡ್ಕೊಳ್ಬೇಕು. 21 ಡೇಸ್ ನೀವು ಪೂಜೆ ಪುನಸ್ಕಾರ ಎಲ್ಲ ಏನಾದರೂ ಮಾಡಬೇಕಂತಿದ್ರೆ ಅಂಥದ್ದೆಲ್ಲ ಏನಿಲ್ಲ, ಬಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಇದನ್ನು ನೀವು ಶುಕ್ರವಾರನೇ ಮಾಡಬೇಕು. ಶುಕ್ರವಾರ ಬಿಟ್ಟು ಬೇರೆ ಯಾವ ದಿನ ಕೂಡ ಇದನ್ನು ಮಾಡೋಂಗಿಲ್ಲ. ಇದನ್ನು ನೀವು ಬೆಳಗ್ಗೆ ಮಾಡೋಂಗಿದ್ರೆ 5:30 ಒಳಗಾಗಿ ಅಥವಾ 6 ಗಂಟೆ ಒಳಗಾಗಿ ಮಾಡಬೇಕು. ಅಥವಾ ಗೋಧೂಳಿ ಸಮಯದಲ್ಲಿ ಸಂಜೆ ನೀವು ಆರಾಮಾಗಿ 5:30ಯಿಂದ 6:30 ಒಳಗಡೆಗೆ ನೀವು ಈ ಒಂದು ಸಿಂಪಲ್ ರೆಮಿಡಿನ ಮಾಡಿಕೊಳ್ಳಿ. 21 ಡೇಸಲ್ಲಿ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರಿಗೆ ಮಾಡ್ತಾನೆ ತುಂಬ ಜನಕ್ಕೆ ಹಣಕಾಸು ಸಮಸ್ಯೆಗಳು ಪರಿಹಾರ ಆಗಿದೆ. ತುಂಬ ಜನಕ್ಕೆ ನಾನಾ ರೀತಿಯ ಸಂಕಷ್ಟಗಳಿದ್ರಿಂದ ಪಾರಾಗಿದ್ದಾರೆ. ಹಾಗಾಗಿ ಈ ಒಂದು ಚಿಕ್ಕ ರೆಮಿಡಿ ಎಲ್ಲ ಮನೇಲಿ ಸಿಗುವಂಥದ್ದೇ. 3 ವಸ್ತುಗಳನ್ನ ಹಾಕಿ ಇಟ್ಟು ಸಾಕು, ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ. ಸೊ ಇನ್ನೇನು ನಾಳೆ ಶುಕ್ರವಾರ, ನಾಳಿಂದ ಯಾರಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ಮೊದಲು ನೀವು ಒಂದು ಬೌಲ್ ತೊಗೊಳ್ಳಿ. ಬೆಸ್ಟು ಒಂದು ಗಾಜಿನ ಬೌಲ್ ತೊಗೊಳ್ಬಹುದು, ಅಥವಾ ಒಂದು ಬೆಳ್ಳಿ ಬೌಲ್ ತೊಗೊಳ್ಳಿ. ನಿಮ್ಮ ಮನೇಲಿ ಬೆಳ್ಳಿ ಬೌಲ್ ಇತ್ತು ಅಂತಂದರೆ ಒಳ್ಳೆಯದು. ಬೆಳ್ಳಿ ಬೌಲ್ ಇಲ್ಲ ಅಂತಂದರೆ ಈಸಿಯಾಗಿ ಗಾಜಿನ ಬೌಲ್ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ, ಆ ಗಾಜಿನ ಬೌಲನ್ನ ತೊಗೊಳ್ಬೇಕು. ಆ ಗಾಜಿನ ಬೌಲ್ಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿಡಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿಬಿಟ್ಟು ಅದ್ರ ಜೊತೆಗೆ 7 ಚೆನ್ನಾಗಿರತಕ್ಕಂತಹ ಲವಂಗ, ಅದೆಲ್ಲೂ ಹೂವು ಮುರಿದು ಹೋಗಿರಬಾರ್ದು, ಚೆನ್ನಾಗಿ ಆ ರೀತಿ 7 ಲವಂಗನ ತೆಗೆದುಕೊಳ್ಬೇಕು. ಅದಾದಮೇಲೆ 7 ಕಾಯಿನ್ಸು, ₹1 ಆಗಿರ್ಬೋದು ಅಥವಾ ₹2 ಆಗಿರ್ಬೋದು, ₹5 ಒಂದೇ ರೀತಿ 7 ಕಾಯಿನ್ಸ್ನ ತಗೊಳ್ಳಿ. 7 ಕಾಯಿನ್ಸ್ನ ಕೂಡ ಎಲ್ಲ ಸಕ್ಕರೆ ಮತ್ತು ಲವಂಗ ಇದನ್ನೆಲ್ಲ ಹಾಕಿ ಇಟ್ಬಿಟ್ಟು ಅದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಕೊಳ್ಬೇಕು. ಕಾಯಿನ್ಸ್ ಇದೆಯಲ್ಲ, ಸೊ ಆ ಕಾಯಿನ್ಸ್ನ ಕೈಯಲ್ಲಿ ಇಟ್ಕೊಳ್ಳಿ. ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತು ಬೌಲ್ನ ಕೈಯಲ್ಲಿ ಇಟ್ಕೊಳ್ಳಿ. ಸಂಕಲ್ಪ ಹೇಳ್ಕೊಳ್ಳಿ. ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಹೇಳಿ. ಅದನ್ನು ಹೇಳಿಬಿಟ್ಟು ನೀವು ಲಕ್ಷ್ಮೀ ಅಮ್ಮನವರ ಫೋಟೋ ಅಥವಾ ವಿಗ್ರಹದ ಮುಂದೆನೇ ಇಡಬೇಕು. ಬೇರೆ ಎಲ್ಲೂ ಇಡುವಂಗಿಲ್ಲ. ರೂಮಲ್ಲಿ ಇಡ್ಬೋದಾ, ಹಾಲಲ್ಲಿ ಇಡ್ಬೋದಾ, ಅಲ್ಲಿಡ್ಬೋದಾ, ಇಲ್ಲಿಡ್ಬೋದಾ ಅಂತ ಎಲ್ಲೂ ಇಡುವಂಗಿಲ್ಲ. ನಿಮ್ಮ ದೇವರ ಮನೆಯಲ್ಲಿ ನೀವು ಎಲ್ಲಿ ದೇವ್ರನ್ನ ಪೂಜೆ ಮಾಡ್ತೀರೋ ಅಲ್ಲಿ ಲಕ್ಷ್ಮೀ ದೇವರ ಫೋಟೋ ಮುಂದೆನೇ ಇಡಬೇಕು, ಎಲ್ಲೂ ಬೇರೆ ಕಡೆ ಇಡುವಂಗಿಲ್ಲ. ಕರೆಕ್ಟಾಗಿ ನೀವು 21 ದಿನ ಲೆಕ್ಕ ಹಾಕ್ಕೊಳ್ಳಿ. 21 ದಿನ ನಂತರ 22ನೇ ದಿನಕ್ಕೆ ನೀವು ಅದನ್ನು ತೆಗಿಬೇಕು. ಅದನ್ನು ತೆಗೆದ ನಂತರ ಲವಂಗನ ತೊಗೊಂಡೋಗಿ ನೀರಿಗೆ ಬಿಟ್ಬಿಡಿ. ಸಕ್ಕರೆನ ತೊಗೊಂಡೋಗಿ ಇರುವೆ ಗೂಡಿಗೆ ಹಾಕಿ. ಇನ್ನು ಕಾಯಿನ್ಸ್ ಏನಿರುತ್ತಲ್ಲ ಅದನ್ನು ನೀವು ನಿಮ್ಮ ಹತ್ರನೇ ಇಟ್ಕೋಬೇಕು. ಅದರಲ್ಲಿ ಪಾಸಿಟಿವ್ ಎನರ್ಜಿ ಪಾಸ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಥವಾ ನೀವು ಎಲ್ಲಿ ಲಾಕರಲ್ಲಿ ದುಡ್ಡು ಇಡ್ತೀರಲ್ಲ, ಸೊ ಅಲ್ಲಿ ನೀವು ಕಾಯಿನ್ಸ್ನ ಹಾಕಿ ಇಟ್ಕೊಳೋದು. ಒಂದು ಕೆಂಪು ಬಟ್ಟೆನೆಲ್ಲ ಹಾಕಿ ಸುತ್ತಿ ಗಂಟು ಕಟ್ಟಿ ಕೂಡ ಇಟ್ಕೊಳ್ಬಹುದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮೆಲ್ಲ ಸಾಲಗಳು ಬೇಗನೆ ತೀರಿ ಹೋಗಿಬಿಡುತ್ತೆ. ಮತ್ತು ನಿಮಗೇ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ ಮನೆಗೆ ಹಾಕ್ತಾಯಿದೆ. ನೀವು ಏನು ಸಂಕಲ್ಪ ಬೇಕಾದರೂ ಮಾಡಿಕೊಂಡು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬಹುದು. ಖಂಡಿತವಾಗಿಯೂ ಮಾಡ್ಕೊಳ್ಳಿ. ತುಂಬ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇರೋರು ಇದನ್ನು ಪರಿಹಾರ ಮಾಡ್ಕೊಳ್ಳಿ. ಮತ್ತು ಚಿನ್ನವನ್ನು ಬಿಡಿಸ್ಕೊಳ್ಬೇಕು ಅಂತಿದ್ರೆ ಅಂಥವ್ರು ಮಾಡ್ಕೊಳ್ಬೋದು. ಬೇರೆ ಯಾವುದೇ ರೀತಿ ಸಂಕಲ್ಪ ನಮ್ಮದು ಇದ್ದರೂ ಕೂಡ ಹೇಳಿಕೊಂಡು ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಳಿ. ಇದಕ್ಕೆ ನೀವು ₹1000 ದುಡ್ಡು ಖರ್ಚು ಮಾಡೋಂಗಿಲ್ಲ. ಗಂಟೆಗಟ್ಟಲೆ ಕೂತ್ಕೊಂಡು ಪೂಜೆ ಅಂಥದ್ದೆಲ್ಲ ಏನಿಲ್ಲ. ಬಟ್ ಇದಕ್ಕೆ ನೀವು ಪಾಲಿಸಬೇಕಾಗಿರೋದು ಶುಕ್ರವಾರನೇ ಮಾಡ್ಕೊಳ್ಬೇಕು. ಸಮಯ ತುಂಬ ಇಂಪಾರ್ಟೆಂಟು. ಈ ರೀತಿ ನೀವು ಮಾಡಿಕೊಂಡು ಸಾಧ್ಯ ಆದರೆ ನಿತ್ಯ ಒಂದು ದೀಪನ ಹಚ್ಚಿ ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಸಂಕಲ್ಪ ಆದಷ್ಟು ಬೇಗನೆ ನೆರವೇರುತ್ತೆ.
ಸಾಲ ತೊಗೊಂಡವರು ಕೂಡ ವಾಪಸ್ ಬಂದು ಕೊಡ್ತಾರೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.